ಶ್ರೀ ನಿರಂಜನ್ ಬಾಬು ಅವರೇ, ಶ್ರೀಮತಿ ಬಾಬು ಅವರೇ, ಭಾಳ ಸಂತೋಷ. ಇವತ್ತು ನಾವೆಲ್ಲ ಸೇರಿ ಒಂದು 60 ವರ್ಷ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡಲಿಕ್ಕೆ 55ರಾಗ ಕಾಣ್ತಾರೆ. ಅದಕ್ಕೆ 60 ಅಂತ ಹೇಳಿ ಆಯಿತು, ಇನ್ನು ವಾಪಸ್ ಹೋಗುವಾಗಿಲ್ಲ. ಯಾಕಂದರೆ ನನಗೆ 60 ಆಗಿದ್ದು 5 ತಿಂಗಳ ಹಿಂದೆ. ಯಾಕೆ ನನಗೆ ಯಾರೋ ಸಭೆಯಲ್ಲಿ ಹೇಳಿದ್ರು, ನೀವು ಅನೌನ್ಸ್ ಮಾಡಿದ್ರೆ ಇನ್ನೊಂದು 5 ವರ್ಷ ಬಿಟ್ಟು ಮಾಡ್ಬೋದಿತ್ತಂತ. ನಿರಂಜನ್ ಬಾಬು ಅವರು ಪ್ಯಾಂಟ್ ಹಾಕಿದರೆ ಅಮೇರಿಕಕ್ಕೆ ಹೋದಾಗ, ಇಲ್ಲೂ ನೀವು ಅಷ್ಟೇ ಪ್ರಾಯ ಸಣ್ಣದೇ ಕಾಣ್ತೀರಿ, 60 ಕಾಣೋದಿಲ್ಲ. ಎರಡನೇದಾಗಿ ಶ್ರೀ ನಿರಂಜನ್ ಬಾಬು ಅವರ ಕುಟುಂಬ, ಅವರ ಡಾಕ್ಟರ್ ಬಿ ವಿ ರಾಮನ್ ಅವರ ಮನೆತನ, ಅವ್ರ ತಾಯಿಯವರು ರಾಜೇಶ್ವರಿ ಮಾತೆಯ ಆಶೀರ್ವಾದ ಇದ್ದು ಭಾಳ ಚೆನ್ನಾಗಿ ಅದು ಬೆಳೆದು ಬಂದಿದೆ. ನನಗೂ ಮತ್ತು ಶ್ರೀ ನಿರಂಜನ್ ಬಾಬು ಅವರಿಗೆ ಧರ್ಮಸ್ಥಳದ ಒಂದು ಸಂಬಂಧದಿಂದ ಭಾಳ ಹತ್ತಿರವಾಗಿ ನಾವು ಸಂಬಂಧಪಟ್ಟಿದ್ದೇವೆ. ನಾವು ಇತ್ತೀಚೆಗೆ ಮೊನ್ನೆ ಅವರ ತಂದೆಯವರ 99ನೇ ಜಯಂತಿಯಲ್ಲೂ ಕೂಡ ನಾನು ಮಾತಾಡಿದ್ದೆ. ನಮ್ಮ ಧರ್ಮಸ್ಥಳದ ವತಿಯಿಂದ ನಾವು ಸಾಧಾರಣ 139 ದೇವಸ್ಥಾನಗಳನ್ನು ರಿಪೇರಿ ಮಾಡಿದ್ದೇವೆ. ಹಳೆಯ ದೇವಸ್ಥಾನಗಳನ್ನು ಅದು ಯಾವ ರೀತಿ ಇತ್ತೋ ಆ ರೀತಿಯೇ ಮಾಡಿಕೊಡೋದು. ASI ಪ್ರಕಾರ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಟೆಂಪಲ್ಸ್ ಅಂತ ಎರಡಿದೆ. ಅದು ನಾನ್ ಲಿವಿಂಗ್ ಇರುತ್ತೆ, ನಾವು ಹೋಗಿ ಅದನ್ನು ಲಿವಿಂಗ್ ಮಾಡ್ತೇವೆ. ಆದರೆ ಅದಕ್ಕೆ ಏನೂ ವಾಸ್ತುವೇ ಇರೋದಿಲ್ಲ, ಅದಕ್ಕೆ ಕಲ್ಯಾಣಿ ಇರೋದಿಲ್ಲ, ಏನೂ ಇರೋದಿಲ್ಲ. ಅಲ್ಲಿ ಯಾರೋ ಒಬ್ಬರು ಪುರೋಹಿತರು ಅದನ್ನು ರಕ್ಷಣೆ ಮಾಡ್ಕೊಂಡಿರ್ತಾರೆ. ಶ್ರೀ ನಿರಂಜನ್ ಬಾಬು ಅವರು ಬಂದು ಈ ರೀತಿ ಮಾಡಬೇಕು ಅಂತ ಹೇಳಿದ ಮೇಲೇ ನಾವು ದೇವಸ್ಥಾನ ರಿಪೇರಿ ಮಾಡೋದು. ಹಾಗಾಗಿ ಅವರಿಗೆ ಫುಲ್ಲು ಪುಣ್ಯ, ಅವರಿಗೆ ಕಟ್ಟೋ ಪುಣ್ಯ ನಮಗೆ, ಹೇಳಿದ್ದವರು ಮಾಡಿದ್ದು ನಾವು. ಹೀಗಾಗಿ ಅವರಿಗೂ ಧರ್ಮಸ್ಥಳಕ್ಕೂ, ಅದಲ್ಲದೆ ನಮ್ಮ ಅಳಿಯಂದರ ಅಂಗಡಿಯಿಂದ ಹಿಡಿದು ನಮ್ಮ ಫ್ಯಾಕ್ಟ್ರಿಯಿಂದ ಹಿಡಿದು ಎಲ್ಲದಕ್ಕೂ ಕೂಡ ಅವರ ವಾಸ್ತು ಕೇಳಿದ್ರೆ ನಾವು ಮಾಡೋದಿಲ್ಲ. ಇವತ್ತು ವಾಸ್ತು ಅಂತ ಹೇಳುವಂಥದ್ದು ಒಂದು ದುಡ್ಡು ಮಾಡೋ ಕೇಂದ್ರವಾಗಿದೆ. ಹಣ ಮಾಡಲಿಕ್ಕೆ ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ ಇಲ್ಲ, ಇವರು ಇದ್ದದ್ದನ್ನು ಮಾತ್ರ ಹೇಳ್ತಾರೆ. ನನ್ನ ಮಿತ್ರರಾದಂಥ ಆದಿನಾಥ್ ನರ್ದೆ ವಕೀಲರು ಇಲ್ಲಿ ಬಂದಿರ್ತಾವೆ, ಎದ್ದು ನಿಲ್ಬೋದು, ಸಭೆ ನೋಡಲಿ ಒಮ್ಮೆ ನಿಮ್ಮನ್ನು. ಅವರು ವಕೀಲರು, ಅವರಿಗೆ ನಂಬರ್ 1 MG ರೋಡಲ್ಲಿ ಒಂದು ಮನೆ ಬಾಡಿಗೆಗಿದ್ದರು. ಅವ್ರಿಗೊಬ್ಬ ವಾಸ್ತುವರು ಬಂದುಬಿಟ್ಟು, ಈ ಮನೆಯಲ್ಲಿ ಇರಬೇಡ, ನಿನಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳಿದರು. ಧರ್ಮಸ್ಥಳಕ್ಕೆ ಹೋದರು. ಹೆಗಡೆ ಅವರು ಹೇಳಿದರು, ನಿರಂಜನ್ ಬಾಬು ಹೇಳಿದರೆ ಆ ಮನೆ ಶಿಫ್ಟ್ ಮಾಡು ಅಂತ. ಪುನಃ ಬಂದರು. ನಿರಂಜನ್ ಬಾಬು ಅವರು ಹೇಳಿದರು, ಏನು ಮಾಡಬೇಡಿ, ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿರಿ, ಇನ್ನೂ ಚೆನ್ನಾಗಿದ್ದಾರೆ, 3 ವರ್ಷ ಆಯಿತು ಆ ಮನೆಯಲ್ಲಿ ಚೆನ್ನಾಗೇ ಇದ್ದಾರೆ. ಅಂದರೆ ಸುಮ್ಮನೆ ವಾಸ್ತು ಆಗಲಿ ಶಾಸ್ತ್ರವನ್ನು ಅವರು ಉಪಯೋಗಕ್ಕೆ ಮಾಡಿಕೊಳ್ಳದೆ ಒಂದು ಶಾಸ್ತ್ರ ಪ್ರಕಾರ ಅದನ್ನು ಹೇಳುವಂಥದ್ದು ಅವರ ವಿಶೇಷ. ನನ್ನ ಗುರುಗಳಾದ ಶೇಷಾಚಾರ್ಯರಂತ ಇದ್ದರು, ಅವರು 106 ವರ್ಷ ಬದುಕಿದ್ರು. ಅವರು ಸ್ವಾಮಿ ಶಿವಾನಂದರ ಶಿಷ್ಯರು, ನೀವು ನೋಡಿದ್ದೀರಿ ಅವರಿಗೆ. ಅವರು 3 A's ಅವ್ರದ್ದು. ಅದೇನು ಅಂತ ಹೇಳಿದರೆ, A ಫಾರ್ ಅಡಾಪ್ಟ್, A ಫಾರ್ ಅಡ್ಜಸ್ಟ್, A ಫಾರ್ ಅಕಾಮಡೇಟ್ ಅಂತ. ಐ ಥಿಂಕ್ ಹಿ ಡಸ್ ದ್ಯಾಟ್ ಇನ್ ದಿ ನ್ಯೂ ವಾಸ್ತು. ಇದ್ದದ್ದನ್ನೇ ಸೋಫಾ ಆ ಕಡೆ ಈ ಕಡೆ ಅದು ಬಿಟ್ಬಿಟ್ಟು ಎಲ್ಲ ಬಿಚ್ಚಾಕಿದ್ರೆ ಎಲ್ಲ ಹಾಕೋದು. ಹಾಗಾಗಿ ಈ 3 Aಗಳ ಪ್ರತೀಕವಾಗಿ ಇವತ್ತು ಅವ್ರು ನಡ್ಕೊಂಡು ಬಂದು ನಮ್ಮನ್ನೆಲ್ಲ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗಿಗೆ ಒಂದು ಮಾದರಿಯಾಗಿ ಅವರು ಬದುಕಿದ್ದಾರೆ. ಅವರ ಸೇವೆ ನಿರಂತರವಾಗಿ ನಡೀಲಿ. ಅವರ ಮನೆಯವರ, ನಾನು ಮೊನ್ನೆ ಸಭೆಯಲ್ಲೂ ಹೇಳಿದೆ, ಶ್ರೀಮತಿ ಉಮಾದೇವಿ ಅವರು ಲಕ್ಷ್ಮೀ ಇದ್ದಾಗೆ. ಅವರು ಎಲ್ಲ ಕೆಲಸಕ್ಕೆ ಅವರ ಸಂಪೂರ್ಣವಾದಂಥ ಸಹಾಯ ಕೊಟ್ಟಿದ್ದಾರೆ. ಯಾಕಂದರೆ ಇಂಗ್ಲೀಷಲ್ಲಿ ಹೇಳಿದಾಗೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ವಿಮೆನ್ ಅಂತ ಹೇಳಿದಾಗೆ, ಅವರು ನಿಜವಾಗಿ ಅವರು ಹಿಂದೆ ಇದ್ದು ಸೇವೆ ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಎಂಥ ಕಷ್ಟ ಕಾಲ ಬಂದರೂ ಕೂಡ ತಡ್ಕೊಂಡಿದ್ದಾರೆ. ಅವರ ಜೀವನದಲ್ಲಿ ಭಾಳ ದೊಡ್ಡ ಒಂದು ಆಕ್ಸಿಡೆಂಟ್ ಆಯಿತು, ಅದರಲ್ಲಿ ಮಂಜುನಾಥ ಸ್ವಾಮಿ ದಯದಲ್ಲಿ ಅವರು ಬಂದರು. ಆವಾಗಲೂ ಅವರು ಭಾಳ ಕಷ್ಟಪಟ್ಟರು. ಅದಲ್ಲದೆ ಬದಲಾಗ್ತಿರುವಂಥ ಈ ಸನ್ನಿವೇಶದಲ್ಲಿ ಅವರು ಒಟ್ಟಿಗಿದ್ದು ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರ ಮಕ್ಕಳಾದ ಸುಪ್ರಾಜ್ ರಾಮನ್ ಮತ್ತು ಅವರು ಹೆಂಡತಿ ಜ್ಯೋತಿಯವರು ಮತ್ತು ಸಿದ್ಧಾರ್ಥ ಅವರು ಇಬ್ಬರು ಸೇರಿ ಅವರ ಪರಂಪರೆಯನ್ನು ಭಾಳ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಒಂದೇ ಮಾತು ನಾನು ಹೇಳ್ತೇನೆ, ಅವರು ಒಂದು ಲೆಕ್ಕದಲ್ಲಿ ಮನುಷ್ಯ 120 ವರ್ಷ ಬದುಕ್ಬೋದು ಅಂತ, ಅದರಲ್ಲಿ 60 ಆಗಿದೆ. ಇನ್ನು 60 ನಾವೆಲ್ಲ ಇವತ್ತು ಸೇರಿ ಕೊಟ್ಟು ಬಿಡೋ, ಯಾಕಂದರೆ ಅವ್ರು ಇದ್ದಾಗ ನಾವು ಇರಲಿಲ್ಲ. ಹಾಗಾಗಿ 60 ವರ್ಷ. ಒಂದು ಸಲ ನಮ್ಮ ಶಿವರಾಮ್ ಕಾರಂತರಿಗೆ 99 ಆಯ್ತಂತೆ. ಆಗ ಟೆಲಿವಿಷನ್ನವ್ರು ಕೇಳಿದ್ರಂತೆ, ಓ ಯು ಆರ್ 99 ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಹೇಳಿದ್ರಂತೆ, ನಿನಗೆ ಕೋಪ ಯಾಕೆ, ನನಗೆ 99 ವರ್ಷ ಆಯುಷ್ಯ ಕೊಟ್ಟದ್ದು ದೇವರು,
ನಾನು ಏನು ಮಾಡಿದ್ದೇನೆ ಕೇಳು, ಯಾಕೆ ಬದುಕಿದ್ದೇನೆ ಅಂತ ಕೇಳಬೇಡ ಅಂತ ಹೇಳಿದ್ರಂತೆ. ಡೋಂಟ್ ಆಸ್ಕ್ ಮೀ ವೈ ಐ ಲಿವ್ಡ್, ದಟ್ ಗಾಡ್ ಗೇವ್ ಮೀ, ಆಸ್ಕ್ ಮೀ ವಾಟ್ ಐ ಡಿಡ್ ಇನ್ 99 years ಅಂತ ಹೇಳಿದೆ. ಸೊ ಇಟ್ಸ್ ವರ್ತ್ ಕ್ವಶನಿಂಗ್ ಅಗೇನ್ ನಿರಂಜನ್ ಬಾಬು ವಾಟ್ ಹೀ ಡಿಡ್ ಇನ್ ಲವ್ಲಿ 60 years ಆಫ್ ಹಿಸ್ ಲೈಫ್. ಆದ್ದರಿಂದ ಈ ಬದಲಾಗ್ತಿರುವಂಥ ಈ ಸಮಾಜದಲ್ಲಿ ಯಾವುದೇ ಒಂದು ಅಹಂಕಾರ ಇಲ್ಲದೆ ಎಲ್ಲರನ್ನು ಬರಲಿಕ್ಕೆ ಹೇಳಿ, ಎಲ್ಲರನ್ನ ಪ್ರೀತಿ ಮಾಡಿ, ಎಲ್ಲರ ಹತ್ರ ಅವರಾಗಿ ಬೆಳೆಸ್ಕೊಂಡು ಬಂದಂಥ ಈ ಒಂದು ವ್ಯಕ್ತಿತ್ವ ನಮಗೆಲ್ಲ ಪ್ರೀತಿಯಾದಂಥದ್ದು. ಒಂದು ಸೂಫಿ ಕತೆ ಹೇಳಿ ನನ್ನ ಮಾತು ಐ ಟೇಕ್ 1 more minute ಮೇಡಮ್. ಅಲ್ಲಿ ಅದೇನು ಅಂತ ಹೇಳಿದರೆ, ಒಬ್ಬನಿಗೆ ಭಾಳ ತಾಪತ್ರಯ ಇತ್ತಂತೆ. ಯಾರು ಹೋದರೂ ಆ ಸೂಫಿ ಗುರು ಅದಕ್ಕೆ ಮದ್ದು ಕೊಡ್ತಾನೆ ಅಂತ ಆಯ್ತಂದ್ರೆ, ಪರಿಹಾರ ಕೊಡ್ತಾನೆ ಅಂತ. ಸೊ ಇವನು ಹೋಗಿ ಹೇಳ್ದಂತೆ, ನನಗಿಷ್ಟು ಕಷ್ಟಗಳಿದೆ, ಕೂಡಲೇ ನನಗೆ ಸಾಲ್ವ್ ಮಾಡುವಂಥ ಕೆಪಾಸಿಟಿ ನೀವು ಕೊಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಆ ಸೂಫಿ ಗುರು ಹೇಳ್ದಂತೆ, ಪರವಾಗಿಲ್ಲ ನೀನು ಬಾ ಅಂಥೇಳಿ ಅವನ ತೋಟಕ್ಕೆ ಕರ್ಕೊಂಡೋದು, ಎದುರುಗಡೆ ಗಾರ್ಡನಿಗೆ. ಅಲ್ಲಿ 12 ಗುಂಡಿ ತೆಗೆದಂತೆ, 12 ಗಿಡ ನಟ್ಟ. ಅದು ಇವನಿಗೆ ಹೇಳ್ದ, ನನ್ನ ಪ್ರಾಬ್ಲಮ್ಗೂ ಈ ಗಿಡಕ್ಕೂ ಏನು ಸಂಬಂಧ ಅಂತ ಹೇಳ್ದ. ಇಲ್ಲ, ಅದು ನೀರು ಎಲ್ಲಿದೆ ಅಂತ ಕೇಳಿದ್ರೆ, ನೀರು ಬಾವಿ ತೆಗಿಬೇಕು ಅಂತ ಹೇಳಿದ್ರಂತೆ. ಸೊ ಒಂದು ಕಡೆ 12 ನಟ್ಟಾಯಿತು, ಅದಕ್ಕೆ ನೀರಿಲ್ಲ. ಈ ಕಡೆ ಬಾವಿ ಹಾಕಬೇಕು. ಅದರಿಂದ ಫಸ್ಟ್ ಪ್ರಾಬ್ಲಮ್ ಈಸ್ ಯು ಹ್ಯಾವ್ ಟು ಡಿಗ್ ಔಟ್ ಎ ವೆಲ್, ದೆನ್ ಪೋರ್ ದ ವಾಟರ್ ಟು ಯುವರ್ ಪ್ಲಾಂಟ್ಸ್. ಸೊ ನಿನ್ನ ಎಲ್ಲ ಪ್ರಾಬ್ಲಮಿಗೆ ಏನು ಅಂತೇಳಿ ನಿನ್ನ ಮನಸ್ಥೈರ್ಯ ನೀನು ಸರಿಯಾಗಿರಬೇಕು, ಆಗ ನೀನು ಚೆನ್ನಾಗಿ ಆಗ್ತೀಯಾ ಅಂತ ಹೇಳಿದ್ರು. ಯಾವುದಾದ್ರೂ ಒಂದು ವಿಷಯಕ್ಕೆ ನೀನು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಸಫಿ ಗುರುಗಳು ಹೇಳಿದರು ಅಂತ ಕತೆ. ಹೀಗೆ ನಮ್ಮ ಎಲ್ಲ ಕಷ್ಟಗಳನ್ನು ನಾವು ಈ ಜ್ಯೋತಿಷ್ಯ ಪ್ರಕಾರ ಸಹಕಾರ ಪಡೆದು ಮಡಿಬೋದು. ನಮ್ಮ ನಿರಂಜನ್ ಬಾಬು ಅವರ ಮನೆಯವರಿಗೆ ದೇವರು ಒಳ್ಳೇದು ಕೊಡಲಿ. ನಾನು ಇವತ್ತು ಬರುವಾಗ ಯಜಮಾನ್ರ ಹತ್ರನೂ ಮಾತಾಡಿದೆ. ಅದು ಹೆಗ್ಡೆ ಅವರು ಹೇಳಿದರು, ಅವರಿಗೆ ನಾನು ಬರಲಿಕ್ಕಾಗಲಿಲ್ಲ, ಅವರೊಮ್ಮೆ ಧರ್ಮಸ್ಥಳಕ್ಕೆ ಬರಲಿ, ಬಂದು ಇಲ್ಲೂ ಪೂಜೆ ಸಲ್ಲಿಸಲಿ ಅಂತ ಹೇಳಿದ್ದಾರೆ. ಮತ್ತು ಯಾವಾಗಲೂ ಬರೋರು ಬರಲಿ ಅಂತ ಹೇಳಿ ಮತ್ತೊಮ್ಮೆ ನಿರಂಜನ್ ಬಾಬು ಅವರಿಗೂ ಮತ್ತು ಅವ್ರ ಮನೆಯವರಿಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳು ಆಯುರಾರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಮನಃಶಾಂತಿ ಕೊಡಲಿ. ನಿಮಗೆ ಇನ್ನೂ ಹೆಚ್ಚು, ಯಾಕಂದ್ರೆ ನಾವು ಇಷ್ಟೇ ಅಭಿಮಾನಿಗಳಲ್ಲ, ನೀವು ಭಾನುವಾರ ಇಟ್ಟಿದ್ರೆ ಇನ್ನೂ ಜನ ಜಾಸ್ತಿ ಬರ್ತಾಯಿದ್ರು. ಹಾಗಾಗಿ ಹೆಚ್ಚಿನ ನಿಮ್ಮ ಒಂದು ಅಭಿಮಾನ ಬೆಳೀಲಿ. ನಿಮ್ಮ ವಾಸ್ತುವಿಂದಾಗಿ, ನಿಮ್ಮ ಶಾಸ್ತ್ರದಿಂದಾಗಿ ತುಂಬ ಮನೆಗಳು, ಮಠಗಳು ಒಳ್ಳೆಯದಾಗಲಿ ಅಂತ ಹೇಳಿ. ಯಾಕಂದರೆ ನಾವೆಲ್ಲ ಮಠಗಳು, ನಮ್ಮಂಥ ಸಂಸ್ಥೆಗಳಿಗೆ ಇವರಿಂದ ಸಹಾಯ ಆಗ್ತಾಯಿದೆ. ಎಲ್ಲ ಸಂಸ್ಥೆಗಳು ಬೆಳಗಲಿ ಅಂಥೇಳಿ ಮತ್ತೊಮ್ಮೆ ನಿಮಗೆ ನನ್ನ ಹ್ಯಾಪಿ ಬರ್ಡೇ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಜಿನೇಂದ್ರ.